ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬಂದು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ, ಮೈಸೂರಿಗೆ. ರೆಡಿ ಆಗ್ತಾ ಇದ್ದೀವಿ, ಎಲ್ಲ ರೆಡಿಯಾಗಿ ಇವಾಗ ಮನೇಲಿ ಪೂಜೆ ಮಾಡಿಬಿಟ್ಟು ಹೋಗಬೇಕು. ಇವತ್ತು ಸ್ವಲ್ಪ ಬೇಗ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬರೋಷ್ಟೊತ್ತಿಗೆ ರಾತ್ರಿ ಆಗುತ್ತೆ. ಒಂದು ದೇವ್ರ ಮನೇಲೆಲ್ಲ ರೆಡಿ ಮಾಡ್ತಾವ್ರೆ, ಹೂವು ಎಲ್ಲ ಹಾಕಿ. ಇವಾಗ ಆವಾಗಲೇ ಟೈಮಿಂಗ್ಸ್ ಬಂದು ಇನ್ನೇನು 6 ಗಂಟೆ ಆಗ್ತೈತೆ. ಕ್ಲೈಮೇಟ್ 6 ಗಂಟೆ ಆದರೂ 5:45 ಇವಾಗ. ಇನ್ನು ಕತ್ಲೈತೆ. ಮನೇಲಿ ಪೂಜೆ ಮುಗಿಸ್ಕೊಂಡು ನಾವಿವಾಗ ದೇವ್ರಿಗೆ ಚಾಮುಂಡಿ ಬೆಟ್ಟಕ್ಕೆ ಮಡ್ಲಕ್ಕಿ ಕಟ್ಟಬೇಕಾಯ್ತು. ಅದೆಲ್ಲ ರೆಡಿ ಮಾಡ್ಕೊಂಡು ಎತ್ಕೊಂಡು ಇವಾಗ ಹೋಗ್ಬೇಕು. ಯಾಕಂದ್ರೆ ಸ್ವಲ್ಪ ಬೇಗ ಹೋದ್ರೆ ಬೇಗ ದರ್ಶನಗಳು ಆಗುತ್ತೆ. ಮತ್ತೆ ನಂಜನಗೂಡು ಚಾಮುಂಡಿ ಬೆಟ್ಟ, ನಿಮಿಷಾಂಬಕ್ಕೆ ಹೋಗೋಣ ಅನ್ಕೊಂಡಿದೀವಿ. ಮತ್ತೆ ಇದಕ್ಕೆ ಹೋಗ್ಬೇಕು ಅನ್ಕೊಂಡಿದೀವಿ. ಯಾವ್ದಪ್ಪ ವಿದ್ಯಾಚೌಡೇಶ್ವರಿ ಅನ್ಕೊಂಡಿದೀನಿ, ಆಗತ್ತೆ ಇಲ್ವೋ ಗೊತ್ತಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಮತ್ತೆ ಹೊಳೆ ಆಂಜನೇಯ, ಪ್ರತಿ ಸಲನೂ ನಾವು ಮೈಸೂರಿಗೆ ಹೋಗುವಾಗ ಹೊಳೆ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ದಿರ ಮಾತ್ರ ನಾವು ಹೋಗಲ್ಲ. ಯಾಕಂದ್ರೆ ಯಾವಾಗೂ ಅಷ್ಟೇ ನಾವು ಹೊಳೆ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೀವಿ. ಬೆಳಗ್ಗೆ ಕ್ಲೈಮೇಟ್ ನೋಡಿ, ಸೂರ್ಯ ಇನ್ನ ಇವಾಗ ಹುಡ್ತಾ ಇರೋದು, ಅಂದ್ರೆ ಕೇಸರಿ ಕಲರ್ ಅಲ್ಲಿ ಹುಟ್ಟುತ್ತಾ ಇರೋದು. ಒಂದ್ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ. ಇವಾಗ ಹೋಗಿ ಈ ವಿದ್ಯಾಚೌಡೇಶ್ವರಿಗೆ ಫಸ್ಟ್ ಹೋಗೋಣ ಅನ್ಕೊಂಡ್ವಿ. ನಮ್ಗೆ ಅಂದ್ರೆ ರೋಡ್ ಸ್ವಲ್ಪ ಮಿಸ್ ಆಯ್ತು. ಬೆಳಿಗ್ಗೆನೆ ಎದ್ದಿರೋದು ನಾವು, 4 ಗಂಟೆಲಿ ಎದ್ದಿರೋದು. ಸ್ವಲ್ಪ ನಾನು ನಮ್ಮ ಯಜಮಾನ್ ಎಲ್ಲರೂ ನಿದ್ದೆ ಮಾಡ್ಬಿಟ್ಟಿದ್ವಿ. ನನ್ನ ಮಗನ್ಗೆ ಸ್ವಲ್ಪ ರೋಡ್ ಮಿಸ್ ಆಯ್ತು ಅಷ್ಟೇ, ಇನ್ನೇನಿಲ್ಲ. ವಾಪಸ್ ಬರುವಾಗ ನೋಡೋಣ, ಆದ್ರೆ ಟೈಮ್ ಆದ್ರೆ ಹೋಗ್ಬಿಟ್ಟು ಬರೋಣ. ಇವತ್ತು ಬುಧವಾರ ಬೇರೆ ಅಲ್ವಾ, ಅದಕ್ಕೋಸ್ಕರ ನೋಡ್ತಾ ಇದ್ವಿ. ಇವಾಗ ಟಿಫನ್ಗೆ ಬಂದಿದ್ದೀವಿ. ಮದ್ದು ಟಿಫನಿಸ್ಗೆ ಬಂದಿದ್ದೀವಿ. ಹೋಗಿ ಟಿಫನ್ ಮಾಡ್ಕೊಂಡು ಬರಬೇಕು. ಅಗೋರ ಎಗ್ ಬಾಯ್ಲ್ ಕೆಟಲ್ಸ್ ಅಲ್ಲಿ ಇವತ್ತು ಬಂದು ನಾನು ಕ್ಯಾರೆಟ್ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಈ ಕೆಟಲ್ ಅಲ್ಲಿ ಬಂದು ಬರೀ ಎಗ್ ಬಾಯ್ಲ್ ಮಾಡ್ಕೊಳೋದು ಅನ್ಕೊಂಡಿದ್ದೀರಾ? ಇಲ್ಲ, ಇದ್ರಲ್ಲಿ ಬಂದು ಪಾಸ್ತಾ ಮಾಡ್ಕೊಬಹುದು, ಎಗ್ ಬಾಯ್ಲ್ ಮಾಡ್ಕೊಬಹುದು. ಯಾವ ತರ ಅನ್ನೋದು ಬನ್ನಿ ನಾನು ತೋರಿಸ್ತೀನಿ. ಇದು ಕರೆಂಟ್ ಅಲ್ಲಿ ಯೂಸ್ ಮಾಡ್ಕೊಂಡು, ಗ್ಯಾಸ್ ಇಲ್ಲ ಅಂದ್ರೂ ಪರವಾಗಿಲ್ಲ. ಇದು ಫಸ್ಟ್ ಬಂದು ನಾವು ಕೆಟಲ್ ಅಲ್ಲಿ, ನಾವು ಅದ್ರಲ್ಲೇ ಒಂದು ಕ್ಯಾಪ್ ಕೊಟ್ಟಿರ್ತಾರೆ, ಅದ್ರಲ್ಲಿ ನೀರ್ ಹಾಕೊಂಡು ಕಪ್ಪು ಕೊಟ್ಟಿರ್ತಾರೆ, ಎಗ್ ಬಾಯ್ಲ್ ಪ್ಲೇಟ್ ಕೊಟ್ಟಿರ್ತಾರೆ. ಎಗ್ ಬಾಯ್ಲ್ ಮಾಡ್ಕೊಬೇಕಂದ್ರೆ ಪ್ಲೇಟ್ ಇಟ್ಟು ಎಗ್ ಬಾಯ್ಲ್ ಮಾಡ್ಕೊಬಹುದು. ಇಲ್ಲಾಂದ್ರೆ ವೆಜಿಟೇಬಲ್ಸ್ ಆದ್ರೆ ಈ ತರ ನಾವು ಕಟ್ ಮಾಡ್ಕೊಂಡು, ಯಾವುದೇ ಬೇಕಾಗಿ ಬೀನ್ಸ್, ಕ್ಯಾರೆಟ್, ಎಲ್ಲ ತರ ವೆಜಿಟೇಬಲ್ ಸ್ಮಾಲ್ ಆಗಿ ಕಟ್ ಮಾಡ್ಕೊಂಡು ಅದಕ್ಕೆ ನೀರ್ ಹಾಕೊಂಡು ನಾವು ಬಾಯ್ಲ್ ಮಾಡ್ಕೊಬಹುದು. ಅದಕ್ಕೆ ಅದೇ ಆಟೋಮೆಟಿಕ್ ಆನ್ ಮಾಡ್ಕೊಂಡಿರ್ತೀವಿ. ಅದಕ್ಕೆ ಅದೇ ಆಟೋಮೆಟಿಕ್ ಬಾಯ್ಲ್ ಆಗಿದ ತಕ್ಷಣ, ನೀರ್ ಖಾಲಿ ಆಗಿದ ತಕ್ಷಣ ಆಫ್ ಆಗುತ್ತೆ. ಇವಾಗ ನಾವು ಅದಕ್ಕೆ ಕ್ಯಾರೆಟ್ ಬಾಯ್ಲ್ ಆಯ್ತು. ನಾನು ಇವತ್ತು ಕ್ಯಾರೆಟ್ ಬಾಯ್ಲ್ ಆಗಿದ ತಕ್ಷಣ ಅದಕ್ಕೆ ಪೆಪ್ಪರ್ ಪೌಡರ್, ಸಾಲ್ಟ್ ಹಾಕೊಂಡು ಕ್ಯಾರೆಟ್ ಪಲ್ಯ ನಾನು ತಿಂತಾ ಇದ್ದೀನಿ. ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ, ನೀವು ಬೈ ಮಾಡ್ಬೋದು. Game kali terpilih dah. ನಾವಿವಾಗ ಹೊಳೆ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹೋಗಿ ದರ್ಶನ ಮಾಡಿಕೊಂಡು ಬರಬೇಕು. ಜನ ಏನಿರಲ್ಲ, ಆರಾಮಾಗಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ಬೋದು.
ಇಲ್ಲೈತೆ ಗ್ರೀನ್ ಕಲರ್ ದಾರ ತಗೊಂಡು ಇಲ್ಲಿ 25 ಪೈಸಾ ಇದೆ, ಒಂದು ತಗೊಳ್ಳಿ. ನಿಮ್ಮದೊಂದು ಕಾಯಿನ್ ನೋಟು ಇಟ್ಕೊಳ್ಳಿ. ನಿಮ್ಮದೇನೇ ಸಮಸ್ಯೆ ತೊಂದರೆ ತಾಳೆ ಬೌಲಿಗೆ ಹಾಕಿ ದೇವರು ಪಾದದ ಹತ್ರ ಇರ್ತಾರೆ. ನೀವೇನು ಅಂದ್ಕೊಂಡು ಕೇಳ್ಕೊಂಡು ಹೋದ್ರು ಖಂಡಿತ ನೆರವೇರ್ತದೆ. पूर्वचता एवं गुणां विशेषणां विशिष्टायां शुभादितो अस्य यजमानस्य कೈಯಲ್ಲಿ ಕೊಡಿ. ಅದಕ್ಕೆ ಕೊಡಿ. ಇಲ್ಲಿಗೆ ಬಂದು ಬೇಕಾಗಿದ್ರೆ ನೀವು ಅಭಿಷೇಕ ಕೊಡ್ಬೋದು. ಜೇನುತುಪ್ಪ ಅಭಿಷೇಕ ಮಾಡ್ತಾರೆ. ಇಲ್ಲಿ ನಾವು ಬರ್ಸ್ಬಿಟ್ಟು ಹೋದ್ರೆ ಇವತ್ತು ಶ್ರೀರಾಮನವಮಿ ದಿವಸ ಅವರು ಅಭಿಷೇಕ ಮಾಡ್ತಾರೆ. ನಾವು ಬಂದಿರೋದು ಬುಧವಾರ, ಹಬ್ಬ ಇರೋದು ಗುರುವಾರ ಶುಕ್ರವಾರ ಹಬ್ಬ ಇರೋದು. ನಾವು ಬುಧವಾರ ಬಂದಿರೋದು. ಬರ್ಸ್ಬಿಟ್ಟು 500 ರೂಪಾಯಿ ಪ್ರಸಾದ ಇದು ಅಭಿಷೇಕ ಕೊಡ್ಬೋದು, ಊಟಕ್ಕೆ ಕೊಡ್ಬೋದು, ಏನಕ್ಕನ ಕೊಡ್ಬೋದು. ನಾವು ಯಾವಾಗ ವರ್ಷ ಯಾವಾಗ ಬರ್ತೀವೋ ಆ ಟೈಮಲ್ಲೆಲ್ಲ ನಾವು ಅಭಿಷೇಕಕ್ಕೆ ಕೊಡ್ತೀವಿ. ಅಂದ್ರೆ ಇದು ಜೇನುತುಪ್ಪದ್ದು. ಅದಕ್ಕೋಸ್ಕರ ಕೊಟ್ಬಿಟ್ಟು ಇವಾಗ ಪೂಜೆ ಮಾಡಿಸ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಏನ ಇಲ್ಲ ಒಡೆ ಅಳ್ಸೋಗಲ್ಲ. ಇನ್ನೇನ್ ಇನ್ನೇನಿಲ್ಲ ಚಾಮುಂಡಿ ಬೆಟ್ಟ ಹತ್ಬಿಡ್ತೀವಿ. ಅದು 2 ಗಂಟೆ 2 ಗಂಟೆ ಕ್ಲೋಸ್ ಅದು ಚಾಮುಂಡಿ ಬೆಟ್ಟ. 2 ಗಂಟೆ ಕ್ಲೋಸ್ ಆಗುತ್ತೆ. ತಿರ್ಗಾ 3 ಗಂಟೆಗೆ 3:15 ಓಪನ್. ಹೋಗಿದ ತಕ್ಷಣ ಬೇಗ ಹೊಡ್ತೀವಿ. ಎಂತ ಊಟ ನಾಷ್ಟದ ಸರಿ ಆಯ್ತು. ಅದೇ ಹೊತ್ತಿಗೆ ಮುಂಚೆ ಬರ್ತೀವಿ. ಹೌದತ್ತ ಸರಿ ಹೌದತ್ತ. ರಮ್ಯಾ ನೀನ್ ಮಾತ್ರ ಹೊತ್ತಿಗೆ ಮುಂಚೆ ಹೋಗ್ಬೇಕಂತೆ. ಅವ್ರ ತಾತನ ಹತ್ರ ಮಾತಾಡ್ತಾ ಇದ್ದ. ಟಿಫನ್ ಬೆಳಿಗ್ಗೆ ಏನು ಮಾಡಿರ್ಲಿಲ್ಲ. ಇಲ್ಲಿ ದರ್ಶನ ಮುಗಿಸ್ಕೊಂಡು ಟಿಫನ್ ಮಾಡ್ಕೊಂಡು ನಾವು ಇವಾಗ ಹೋಗ್ತಾ ಇದ್ದೀವಿ ಚಾಮುಂಡಿ ಬೆಟ್ಟಕ್ಕೆ. ಟೈಮಿಂಗ್ಸ್ ಇದ್ದಿರೋದು 2 ಗಂಟೆಗೇನೋ ಕ್ಲೋಸಿಂಗ್ ಏನೋ ಟೈಮಿಂಗ್ಸ್ ಇದ್ದಿರೋದು. ಅಷ್ಟರೊಳಗಡೆ ಬೇಗ ಹೋಗ್ಬಿಡೋಣ ಅಂದ್ಬಿಟ್ಟು ಫಸ್ಟು ನಂಜನಗೂಡಿಗೆ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ. ನಂಜನಗೂಡಿಂದ ಆಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದ್ಬಿಟ್ಟು ಇವಾಗ ನಾವು ಫಸ್ಟ್ ಬಂದು ನಂಜನಗೂಡಿಗೆ ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇಬ್ರು ಕಿತ್ಲಾಡ್ತಾನೆ ಇರ್ತಾರೆ. ಅಣ್ಣ ತಂಗಿ ತಮಾಷೆಗೆ ಕಿತ್ಲಾಡ್ತಾ ಇರ್ತಾರೆ, ತಮಾಷೆ ಮಾಡ್ತಾ ಇರ್ತಾರೆ. ಮತ್ತೆ ಇವಾಗ ನಂಜನಗೂಡಿಗೆ ಹೋಗ್ತಾ ಇದೀವಿ. ಕಾರಲ್ಲಿದ್ರೆ ಏನು ಅಷ್ಟು ಬಿಸಿಲು ಇರಲ್ಲ. ಆಚೆ ಕಡೆ ಅಂತೂ ಸಿಕ್ಕಾಪಟ್ಟೆ ಬಿಸಿಲು. ಇನ್ನೇನು ಹತ್ರ ಇದ್ದೀವಿ. ನಂಜನಗೂಡು ಹತ್ರ. ಇವಾಗ ಬಂದು ನಂಜನಗೂಡಿಗೆ ಬಂದಿದ್ದೀವಿ. ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು. ಏನು ರಶ್ ಇರತ್ತಾ ಇವಾಗ ಗೊತ್ತಿಲ್ಲ. ಕಾಲು ಇಕ್ಕಕ್ಕೂ ಆಗ್ತಾ ಇಲ್ಲ, ಅಷ್ಟು ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ಚಪ್ಪಲಿ ಹಾಕೊಂಡು ಹೋಗೋಕ್ಕೂ ಆಗಲ್ಲ. ಇನ್ನೇನು ದೇವಸ್ಥಾನ ಹತ್ರ ಅಲ್ವಾ, ಅದಕ್ಕೋಸ್ಕರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಕಾಲೆಲ್ಲ ಬೊಬ್ಬೆ ಬಂದ್ಬಿಟ್ಟೈತೆ, ಅಷ್ಟು ರಫ್ ಆಗ್ಬಿಟ್ಟೈತೆ. ಬೇಗ ಹೋಗ್ತಾ ಇದ್ದೀವಿ, ಬೇಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಏನು ಬಿಸಿಲು ಅನ್ನೋದು ಅಷ್ಟೊಂದು ಬಿಸಿಲು. ಒಳಗಡೆ ಹೋದ್ರೆ ಅಷ್ಟು ಕಮ್ಮಿ ಇರತ್ತೆ. ಆಮೇಲೆ ಬಾಕ್ಲ ಹತ್ರ ಸ್ವಲ್ಪ ನೀರು ಬರ್ತಾಯಿತ್ತು. ಒಂದು ನಿಮಿಷ ಒಂದು 2 ಸೆಕೆಂಡ್ ನಿಂತ್ಕೊಂಡು ನಾವು ಒಳಗಡೆ ಹೋದ್ವಿ. ಇವಾಗ ಹೋಗಿ ದರ್ಶನ ಮಾಡ್ಕೊಂಬರ್ಬೋದು. ಭಾನುವಾರದ ಹೊತ್ತು ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಈ ಥರ ನಾರ್ಮಲ್ ಟೈಮಲ್ಲಿ ಬುಧವಾರ ಗುರುವಾರ ಆ ಥರ ಟೈಮಲ್ಲಿ ರಶ್ ಕಮ್ಮಿ ಇರುತ್ತೆ. ಇವಾಗ ಎಕ್ಸಾಮ್ ಟೈಮಲ್ಲಿ ಅಲ್ವಾ, ಅದು ಕಮ್ಮಿ ಇರುತ್ತೆ. ಇವಾಗ ಜನ ಏನಾಗೈತೆ ಅಂದರೆ ಈ ಥರ ಟೈಮಲ್ಲಿ ಕಮ್ಮಿ ಇರ್ತಾರೆ ಅಂದ್ಬಿಟ್ಟು ಜನ ಬರೋದು ಜಾಸ್ತಿ. ಇವಾಗ ರಜಾ ಇರುತ್ತಲ್ವಾ, ರಜೆ ಟೈಮಲ್ಲಿ ನಮ್ಮೂರವರೆಲ್ಲ ತುಂಬ ಜನ ಬಂದಿದ್ರು ಚಾಮುಂಡಿ ಬೆಟ್ಟಕ್ಕೆ, ನಂಜನಗೂಡಿಗೆ ಎಲ್ಲ ತುಂಬ ಜನ ಬಂದಿದ್ರು. ಲಾಸ್ಟಲ್ಲಿ ಎಲ್ಲರೂ ತುಂಬ ಜನ ಸಿಕ್ಕಿ ಮಾತಾಡಿದ್ರು. ಮತ್ತು ಇಲ್ಲಿ ದೇವಸ್ಥಾನದಲ್ಲಿ ನಮ್ಮೂರವರೆಲ್ಲ ಸಿಕ್ಕಿದ್ರು. ಮತ್ತು ದರ್ಶನ ತುಂಬ ಚೆನ್ನಾಗಾಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ಫೋಟೋ ಕ್ಲಿಪ್ಪಿಂಗ್ ಶೇರ್ ತೊಗೊತಾ ಇದ್ದೀವಿ. ಇನ್ನೇನು ವಾಪಸ್ಸು ಹೋಗಬೇಕು.
ರಶ್ ಕಮ್ಮಿ ಇದ್ರು ಹೋಗಿ ದರ್ಶನ ಎಲ್ಲ ಚೆನ್ನಾಗಾಯ್ತು. ಇವಾಗ ಆಚೆ ಕಡೆ ಬಂದ್ವಿ. ಒಂದು ಫೋಟೋ ತೊಗೊಳ್ಳೋಣ ಅಂದ್ಬಿಟ್ಟು ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ವಿ. ಇನ್ನೇನು ಹೋಗ್ಬೇಕು ಇಲ್ಲಿಂದ ನಾವು ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದ್ಬಿಟ್ಟು ಮಾತಾಡ್ಕೊತಾ ಇದ್ವಿ. ಇನ್ನೇನು 2 ಗಂಟೆ ಒಳಗಡೆ ನಾವು ಇವಾಗ ಟೈಮಿಂಗ್ಸ್ ಬಂದು ಇನ್ನು 12:15 ಹೋಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ನನ್ನ ಮಗ ಕಳಂಗ್ರಿ ಹಣ್ಣು ಕಬ್ನಾಲ್ ತೊಗೊಂಬರಕ್ಕೆ ಅಂದ್ಬಿಟ್ಟು ಹೋಗವನೆ, ಹೋಗಿ ತೊಗೊಂಬರ್ತಾವನೆ. ಮಧ್ಯಾಹ್ನ ಅಲ್ವಾ ತುಂಬ ಬಿಸಿಲಿತ್ತು ಅಂದ್ಬಿಟ್ಟು ಬಿಸಿಲಿಗೆ ಕಳಂಗ್ರಿ ಹಣ್ಣು ಕಬ್ನಾಲು ಸಿಹಿ ಜಾಸ್ತಿ. ಬಬ್ಬ ಬೆಲ್ಲದ ಪಾಕ ಇದ್ದಂಗೈತೆ. ಇವನೇನಕ್ಕೆ ತಿರ್ಗಿ ಇನ್ನೊಂದು ಹಾಕಿಸ್ಕೊಂತವ್ನೆ, ತುಂಬಾ ಸಿಹಿ ಐತೆ. ಒಂದು ಹಾಕ್ಸ್ಕೊಂತವನು 2 ಹಾಕ್ಸ್ಕೊಂತ. ಸೊ ಅಯ್ಯೋ ಏನ್ ಮಾಡ್ತಾವ್ನು ಶೋ ದೇವಡಾ ಅದು ಏನ್ ಬಿಡ್ತೀಯ. ಅಯ್ಯೋ ಇಪ್ಪಿಚ್ಕೊಂಡೆ ಅಯ್ಯೋ ಬೇಡ, ನಿಮ್ಮ ಅಪ್ಪನ್ಗೆ ಸಿಹಿ ಜಾಸ್ತಿ ಐತೆ. ಹೋಗೋ ಅದು ಇಪ್ಪಿಚ್ಕೊಂಡಪ್ಪನ ಚೇತ್ಗೆ ಕುಡ್ದ್ಬಿಡು ಅಯ್ಯಪ್ಪ. ನಾನು ತುಂಬಾ ಸಿಹಿ ಇದ್ರೂ ಇನ್ನೊಂದು ಲೋಟ ತಗೊಂಬಂದವನೆ. ಬೇಗ ಕುಡಿ, ಆಮೇಲೆ ಎಲ್ಲ ಸೋರ್ಸ್ಬಿಟ್ಟಿಯ. ಇಪ್ಪಿಚ್ಕೋವೆ ಸಿಕ್ಕಾಪಟ್ಟೆ ಬಿಸಿಲು. ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ರಶ್ ಏನಿರ್ಲಿಲ್ಲ, ಆರಾಮಾಗಿ ಹೋಗಿ ಬೇಗ ದರ್ಶನ ಮಾಡಿದ್ವಿ. ದರ್ಶನ ಮುಗಿಸ್ಕೊಂಡು ಇವಾಗ ನಾವು ಕಲ್ಲಂಗಡಿ ಹಣ್ಣು ತಿನ್ಬೇಕು. ಇವಾಗ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. 2 ಗಂಟೆ ಕ್ಲೋಸ್ ಇರೋದು, ಇವಾಗ ಬಂದು ಇನ್ನು 12 ಗಂಟೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು. ಇವಾಗ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಕಾರ್ ಪಾರ್ಕಿಂಗ್ ಮಾಡಿ ಇವಾಗ ಹೋಗ್ಬೇಕು. ಕಾರ್ ಪಾರ್ಕಿಂಗ್ ಮಾಡ್ತಾ ಇದ್ದೀವಿ, ಇವಾಗ ಹೋಗ್ಬೇಕು. ఈడుండొచ్చు లిఫ్ట్. పూజ తಗೊಂడది ರಮ್ಯಾ ಚಂದ್ರು ನಾವು ಇವಾಗ ಚಾಮುಂಡಿ ಬೆಟ್ಟದಿಂದ ನಾವು ಕುಮುದ ಮನೆಗೆ ನಾವು ವೆಂಕಟೇಶ್ ಮಾಮ ಅಂದ್ರೆ ನಮ್ಮ ಮಾವ ಅಂದ್ರೆ ನಮ್ಮ ಅಮ್ಮವ್ರ ತಮ್ಮ ಅವ್ರ ಮನೆಗೆ ಹೋಗ್ತಾ ಇದ್ವಿ. ಯಾವಾಗನ ಆಗ್ಲಿ ಮೈಸೂರಿಗೆ ಬಂದ್ರೆ ಇಬ್ರು ಮನೆಗೆ ಹೋಗ್ದಿರ ಮಾತ್ರ ಬರಲ್ಲ. ಹೋಗೋದೇ ಅಪರೂಪ ನಾವು ಮೈಸೂರಿಗೆ ಹೋಗೋದು, ಅದಕ್ಕೋಸ್ಕರ ಹೋಗ್ಬಿಟ್ಟು ಬರೋಣ ಅನ್ಬಿಟ್ಟು ಅವ್ರ ಇಬ್ರು ಮನೆಗೆ ಹೋಗ್ಬಿಟ್ಟು ವಾಪಸ್ ಇವಾಗ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗೋಣ ಅನ್ಬಿಟ್ಟು ಹೋಗ್ಬೇಕು. ಇವಾಗ ನಾವು ನಿಮಿಷಾಂಬ ದೇವಸ್ಥಾನಕ್ಕೆ ಬಂದಿದ್ದೀವಿ. ಯಾವುದು ಬೇಡ ಬಾ. ಎಲ್ಲ
ನಿಮಿಷಾಂಬ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡ್ವಿ. ಇವಾಗ ಆಚೆ ಬಂದಿದ್ವಿ. ಏನೋ ಸ್ವಲ್ಪ ತರಕಾರಿ ಅಲ್ಲಿ ಮೈಸೂರಲ್ಲಿ ಬದನೆಕಾಯಿ ಅಂದ್ರೆ ತುಂಬಾ ಚೆನ್ನಾಗಿರತ್ತೆ ಅಂತಾರೆ. ಅದಕ್ಕೋಸ್ಕರ ಯಾವಾಗನ ಆಗ್ಲಿ ಮೈಸೂರಿಗೆ ಬಂದ್ರೆ ಈ ತರ ದೇವಸ್ಥಾನಕ್ಕೆ ಬಂದ್ರೆ ಸಿಕ್ಕಿದ್ರೆ ಮಾತ್ರ ಬದನೆಕಾಯಿ ತಗೊಂಡ್ ಹೋಗ್ತೀವಿ. ಇವಾಗ ಸ್ವಲ್ಪ ತರಕಾರಿ ತಗೊಂಡ್ವಿ, ಬದನೆಕಾಯಿ ಮತ್ತೆ ಬೆಂಡೆಕಾಯಿ ತಗೊಂಡ್ವಿ. ಇವಾಗ ನಾವು ಹಲಸಿನ ತೊಳೆ ಇವ್ರು ತಗೊಂಡ್ರು. ಒಂದ್ ಕಡೆ ಚೆನ್ನಾಗಿರೋದು ಒಂದ್ ಕಡೆ ತಗೊಂಡ್ರು, ಸುಮಾರಾಗಿರೋದು ಒಂದ್ ಕಡೆ ತಗೊಂಡ್ರು. ಹಲಸಿನ ತೊಳೆ ತಗೊಂಡು ಇವಾಗ ತಿನ್ಕೊಂಡು ಇವಾಗ ವಾಪಸ್ಸು ನಾವು ಮನೆಗೆ ಹೋಗ್ತಾ ಇದೀವಿ. ಇನ್ನೇನು ಹೋಗೋಷ್ಟೊತ್ತಿಗೆ ನಾವು 8:30 ಆಗೋಯ್ತು. ವಿದ್ಯಾಚೌಡೇಶ್ವರಿ ಹೋಗಕ್ಕಾಗ್ಲಿಲ್ಲ, ಯಾಕಂದ್ರೆ ತುಂಬಾ ಲೇಟ್ ಆಗೋಯ್ತು ನಮ್ಗೆ. ನಮ್ಮ ಮಾವವ್ರ ಮನೆ ಕುಮುದ ಅವ್ರ ಮನೇಲೆ ಸ್ವಲ್ಪ ಅಂದ್ರೆ 15 ನಿಮಿಷ ಇದ್ವಿ ಅಷ್ಟೇ, ಅಷ್ಟೊಂದು ಇರ್ಲಿಲ್ಲ. 15-20 ನಿಮಿಷ ಇದ್ವಿ. ಅಲ್ಲಿಂದ ನಾವು ವಾಪಸ್ಸು ಮನೆಗೆ ಹೋಗ್ತಾ ಇದೀವಿ. ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಂತಾ ಇದ್ರು ಕಾರು. ಒಬ್ರಿಗೆ ಸಾಕಾದ್ರೆ ಒಬ್ರು ಓಡಿಸ್ತಾ ಇದ್ರು. ನನ್ ಮಗ ಅಲ್ಲಿಂದನೇ ಶಿಫ್ಟ್ ಮಾಡ್ತಾನೆ. ಅವನೊಬ್ಬ ಅಲ್ಲಿಂದನೇ ಶಿಫ್ಟ್ ಮಾಡ್ತಾನೆ. ನನ್ ಮಗಳಿಗೆ ನಿದ್ದೆ, ನಮಗೂ ನಿದ್ದೆ. ಆಮೇಲೆ ಹೋಗೋಗ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅನ್ಬಿಟ್ಟು ಇನ್ನೇನು ಬೇಗೂರ್ ಹತ್ರನೇ ತಿನ್ನೋಣ ಹತ್ರ ಮಾಡ್ಕೊಂಡು. ಇನ್ನ 8:30 ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ಲಿ ಮೈಸೂರು ರೋಡಲ್ಲಿ ನಾವೇನ್ ತಿನ್ನಕ್ ಹೋಗ್ಲಿಲ್ಲ. ಮನೆ ಹತ್ರ ಹೋಗಿ ಬೇಗೂರ್ ಹತ್ರ ತಿನ್ನೋಣ ಅನ್ಬಿಟ್ಟು ಹೋಟ್ಲಿಗೆ ಬಂದಿದೀವಿ. ಇವಾಗ ಇಲ್ಲಿ ಊಟ ಮಾಡ್ಕೊಂಡು ನಮ್ಮ ಮಾವ ಅವ್ರಿಗೆ ಇಡ್ಲಿ ಏನಾನ ತಗೊಳ್ಳೋಣ ಅನ್ಬಿಟ್ಟು. ಏನೂ ಇಲ್ಲ ಇವಾಗೆಲ್ಲ ಗ್ಯಾಸ್ಗಳಿಲ್ಲ ಅಲ್ವಾ, ಅದಕ್ಕೋಸ್ಕರ ಒಲೆಯಲ್ಲಿ ಮಾಡ್ತಾರೆ. ಸ್ವಲ್ಪ ಕಮ್ಮಿ ಇರತ್ತೆ. ಏನಾಯ್ತಾ ಅದು ತಿನ್ಬೇಕಷ್ಟೆ. ಇವಾಗ ನನ್ನ ಮಗ ಮಶ್ರೂಮ್ ಮತ್ತೆ ಇಡ್ಲಿ ಅದು ತಗೊಂಡು ಇವಾಗ ತಿಂತಾ ಇದೀವಿ. ಅವನ್ಗೆ ಹೋಟ್ಲಿಗೆ ಹೋದ್ರೆ ಮಶ್ರೂಮ್ ಇಷ್ಟ ಅವ್ನಿಗೆ ಸಿಕ್ಕಾಪಟ್ಟೆ. ನನ್ನ ಮಗಳಿಗಷ್ಟೇ, ನನ್ನ ಮಗನ್ಗೆ ಮಶ್ರೂಮ್ ಮಂಜೂರಿ ಮತ್ತೆ ಪನ್ನೀರ್ ಟಿಕ್ಕಾ ಇಷ್ಟಪಡ್ತಾರೆ. ರೋಟಿ ಇಷ್ಟಪಡ್ತಾರೆ. ಮತ್ತೆ ಇವಾಗ ರೋಟಿ ಮನೆಗೆ ಎತ್ಕೊಂಡು ಹೋದ್ರೆ ಒಣಗೋಗತ್ತೆ, ಅದಕ್ಕೋಸ್ಕರ ಇಡ್ಲಿ ತಗೊಂತಾ ಇದೀವಿ. ರವೆ ಇಡ್ಲಿ ಅದೆಲ್ಲ ಏನು ಇರ್ಲಿಲ್ಲ, ದೋಸೆ ಐಟಮ್ಸ್ ಇರ್ಲಿಲ್ಲ. ನನ್ನ ಮಗಳಿಗೆ ದೋಸೆ ಅಂದ್ರೆ ಇಷ್ಟ. ದೋಸೆ ಕೇಳಿದ್ವಿ, ದೋಸೆ ಇರ್ಲಿಲ್ಲ, ಅದಕ್ಕೋಸ್ಕರ ಇದು ತಗೊಂಡ್ವಿ. ಎಲ್ಲ ಖಾಲಿ ಆಗಿತ್ತು. ಇವಾಗ ಊಟ ಮಾಡ್ಕೊಂಡು ಇವಾಗ ವಾಪಸ್ ನಾವು ಮನೆಗೆ ಹೋಗ್ಬೇಕು. ಇವತ್ತಿನ ವಿಡಿಯೋ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾಳೆ ವಿಡಿಯೋ ಯಾರು ಮಿಸ್ ಮಾಡ್ತೀರಾ ನಾಳೆ ವಿಡಿಯೋ ವಾಚ್ ಮಾಡಿ. ಸಾಕಾಗೈತೆ. ಏನಂದ್ರೆ ನಮ್ಗೆ ಸಾಕಾಗಿರೋದಂದ್ರೆ ಬಿಸಿಲು. ಅಂದ್ರೆ ನೆಲಕ್ಕೆ ಕಾಲಿಡಕ್ ಆಗ್ತಾ ಇಲ್ಲ, ರಫ್ ಆಗ್ಬಿಟ್ಟೈತೆ ಅಷ್ಟು ಬಿಸಿಲು. ಪಾಪ ಚಪ್ಪಲಿ ಇಲ್ದಿರೋ ಓಡಾಡೋರು ಅದ್ ಹೆಂಗ್ ಓಡಾಡ್ತಾರೋ ನಮ್ಗಂತೂ ಗೊತ್ತಿಲ್ಲ.